ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಮನೆಯಲ್ಲೇ ಅಂಜಲ್ ತವಾ ಫಿಶ್ ಫ್ರೈ ಯಾವ ಥರ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ಮಾಡಿದ್ದೀವಿ. ಸೊ ಮೊದಲಿಗೆ ನಾವು ಫಿಶ್ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿ ಸೊ ಅಲ್ಲಿ ಫಿಶ್ ಸ್ಟಾಲಲ್ಲಿ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಆ್ಯಂಡ್ ಕ್ರ್ಯಾಬ್ಸ್ ಆಗಿರ್ಬೋದು. ಇದೆಲ್ಲನೂ ಜಸ್ಟ್ ಶಾಪ್ಗೆ ಹೋದಾಗ ಇದೆಲ್ಲ ಇತ್ತು. ಸೊ ದ್ಯಾಟ್ ನಾವು ಇದರಲ್ಲಿ ಅಂಜಲ್ ಫಿಶ್ ಫ್ರೈ ಮಾಡೋದಕ್ಕೆ ಅಂಜಲ್ ಫಿಶ್ ತೊಗೊಳೋದಕ್ಕೆ ಅಂತ ಹೋಗಿದ್ವಿ. ಫೈನಲಿ ಅಂಜಲ್ ಫಿಶ್ನ ಮನೆಗೆ ತೊಗೊಂಡು ದೆನ್ ಅದನ್ನು ನೀಟಾಗಿ ಸ್ಲೈಸ್ ಮಾಡಿಸ್ಕೊಂಡು ಬರಬೇಕು, ಅಥವಾ ಮನೆಯಲ್ಲೇ ನೀವೇ ತಂದರೆ ನೀವೇ ಸ್ಲೈಸ್ ಮಾಡಬೇಕಾಗುತ್ತೆ. ಔಟ್ಸೈಡೇ ಸ್ಲೈಸ್ ಮಾಡಿಕೊಡ್ತಾರೆ. ಸೊ ನಾವೊಂದು 8 to 10 ಸ್ಲೈಸಸ್ ತೊಗೊಂಡಿದ್ವಿ. ಸೊ ಅದನ್ನು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. ಮೊದಲಿಗೆ ವಾಟರ್ ಅಂದರೆ ನೀರು ತೊಗೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪು, ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ನ ನೀಟಾಗಿ ತಗೊಂಡು ಈ ರೀತಿ ನೀಟಾಗಿ ಸ್ವಲ್ಪ ಬಿಟ್ಬಿಡಬೇಕು. ಒಂದು 10 ಮಿನಿಟ್ಸ್ ಆದರೂ ಬಿಡಬೇಕಾಗತ್ತೆ. ಆವಾಗ ಅದರಲ್ಲಿರೋ ಏನೇ ಡರ್ಟ್ ಇಂಪ್ಯೂರಿಟೀಸ್ ಅಥವಾ ಏನೇ ಇದ್ರೂ ನೀಟಾಗಿ ವಾಶ್ ಆಗುತ್ತೆ. ಅರಿಶಿನ ಮತ್ತು ಉಪ್ಪಲ್ಲಿ ಹಾಕಿ ನೀಟಾಗಿ ತೊಳೆದಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಜಸ್ಟ್ ಪ್ಲೇನ್ ವಾಟರ್ಗಿಂತ ಈ ರೀತಿ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಫಿಶ್ಶು. ಸೊ ಫಸ್ಟ್ ಒಂದು ಈ ಥರ ಟ್ಯಾಪ್ ವಾಟರಲ್ಲಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ನಂತರ ಕ್ಲೀನ್ ಮಾಡ್ಕೊಂಡಾದಮೇಲೆ ಟ್ಯಾಪ್ ವಾಟರಲ್ಲಿ ಫಿಶ್ಗೆ ಸೆಂಟ್ರಲ್ಲಿ ಅಥವಾ ಸೈಡಲ್ಲಿ ಈ ಥರ ಇದಿರುತ್ತೆ. ಸೊ ಅದನ್ನು ನೀಟಾಗಿ ಅದು ಬೋನ್ ಟೈಪ್ ಇರುತ್ತೆ, ಅದನ್ನು ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಫಿಶಲ್ಲೂ ಕೆಲವೊಂದು ಫಿಶಲ್ಲಿ ಅವ್ರು ರಿಮೂವ್ ಮಾಡಿಕೊಟ್ಟಿದ್ರು ಸ್ಟಾಲಿಂದ. ಸೊ ಕೆಲವೊಂದು ಫಿಶಲ್ಲಿ ಹಾಗೆ ಇತ್ತು, ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀವಿ ಈಗ. ಸೊ ಎಲ್ಲ ಈ ಥರ ಬೋನ್ಸ್ ಅದೇನಿರುತ್ತೆ ನೀಟಾಗಿ ರಿಮೂವ್ ಮಾಡ್ಕೊಂಡಾದಮೇಲೆ ಪುನಃ ನಾವು ಟ್ಯಾಪ್ ವಾಟರಲ್ಲಿ ಒಂದು ಸತಿ ಕ್ಲೀನ್ ಮಾಡಿ ಆ್ಯಂಡ್ ಅಗೈನ್ ಒಂದು ಸಲ ಡ್ರಿಂಕಿಂಗ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಸೊ ಇದಾದ ನಂತರ ಫಿಶ್ಗೆ ಈಗ ಮಸಾಲಾನ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೊದಲಿಗೆ ಫಿಶ್ ಮಸಾಲಾಗೆ ನಾವು ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್ ಇದೆರಡನ್ನೂ ತೊಗೊಂಡಿದ್ದೀವಿ. ಸೊ ಖಾರದ ಪುಡಿ, ಧನಿಯಾ ಪುಡಿ ಎರಡನ್ನೂ ತೊಗೊಂಡು ನೆಕ್ಸ್ಟ್ ಜೀರಿಗೆ ಪುಡಿ ಅಂದರೆ ಜೀರಾ ಪೌಡರ್ ಇದನ್ನು ಹಾಕ್ಕೊಳ್ತಾ ಇದ್ದೀವಿ. ಕ್ವಾಂಟಿಟಿನ ನಾವು ಎಷ್ಟು ಬೇಕಾದರೂ ಜಾಸ್ತಿ ಮಾಡ್ಕೋಬೋದು, ಬಟ್ ಈಗ ಸ್ವಲ್ಪ ತೊಗೊಂಡಿದ್ದೀವಿ. ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಇಷ್ಟು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಸಹ ಹಾಕ್ಕೋಬೇಕು, ಅಂದರೆ ಟರ್ಮರಿಕ್ ಪೌಡರ್. ಈ ಅರಿಶಿನ ಹಾಕ್ಕೊಂಡ್ರೂ ಆರೋಗ್ಯಕ್ಕೂ ಒಳ್ಳೆಯದು ಆ್ಯಂಡ್ ರುಚಿನೂ ಸ್ವಲ್ಪ ಬರುತ್ತೆ ಫ್ಲೇವರ್. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಕ್ವಾಂಟಿಟಿ ಎಷ್ಟು ತೊಗೊಳ್ತಾ ಇದ್ದೀವಿ ಅನ್ನೋ ಬೇಸಿಸ್ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೋದು. ಇನ್ ಕೇಸ್ ಕಡಿಮೆ ಆದರೆ ಯಾವಾಗ ಬೇಕಾದರೂ ಬೆರೆಸ್ಕೊಳ್ಬಹುದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಹುಣಸೆ ಹಣ್ಣಿನ ರಸ ಅಂದರೆ ಟ್ಯಾಮರಿಂಡ್ದು ಜ್ಯೂಸ್ ರಸ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು, ಅದೊಂದು ಟ್ಯಾಂಗಿನೆಸ್ ಬರುತ್ತೆ. ಸೊ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನೀವು ಬೆರೆಸ್ಕೋಬೋದು. ಆ್ಯಂಡ್ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ವಾಟರ್ ಅಂದರೆ ನೀರನ್ನು ಬೆರೆಸ್ಕೊಂಡು ನೀಟಾಗಿ ಈ ರೀತಿ ಒಂದು ಪೇಸ್ಟ್ ಫಾರ್ಮಲ್ಲಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಈಸ್ ಕಾರ್ನ್ಫ್ಲೋರ್. ಸೊ ಕಾರ್ನ್ಫ್ಲೋರ್ನೂ ಅಷ್ಟೇ ನೀಟಾಗಿ ಒಂದು 2 ಸ್ಪೂನ್ಸ್ 1.5 ಸ್ಪೂನ್ ಆಗೋಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಬೈಂಡಿಂಗ್ ಏಜೆಂಟ್, ಸ್ಟಿಕ್ಕಿನೆಸ್ಗೋಸ್ಕರ ನಾವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಕಾರ್ನ್ಫ್ಲೋರ್ ಮಿಸ್ ಆದರೆ ನಮಗೆ ಸ್ಟಿಕ್ಕಿನೆಸ್, ಆ ಬೈಂಡಿಂಗ್ ಏಜೆಂಟ್ ನೀಟಾಗಿ ಹಿಡಿಯಲ್ಲ. ಸೊ ಹಾಗಾಗಿ ಕಾರ್ನ್ಫ್ಲೋರ್ನ ಮಿಸ್ ಮಾಡಬಾರ್ದು. ರೆಡಿ ನಿಮಗೆ ಫಿಶ್ ಮಸಾಲ ಅಂದರೆ ತವಾ ಫ್ರೈ ಮಸಾಲಾಸ್ ಎಲ್ಲ ಸಿಕ್ಕುತ್ತೆ, ಬಟ್ ಈ ಥರ ಮನೆಯಲ್ಲೇ ಎಲ್ಲ ಪೌಡರ್ಸ್ ಹಾಕಿ ಮಾಡೋದನ್ನು ಒಳ್ಳೆ ರುಚಿ ಕೊಡುತ್ತೆ. ನೀವು ಟ್ರೈ ಮಾಡಿ. ಸೊ ಇಷ್ಟು ಹಾಕಿ ನಾವು ಮಿಕ್ಸ್ ಮಾಡಿದ್ವಿ. ಬಟ್ ನಾವು ಆ ಪೇಸ್ಟ್ ಫಾರ್ಮ್ ಆದಮೇಲೆ ಗೊತ್ತಾಗುತ್ತೆ ಅದು ತುಂಬ ಶಾರ್ಟೇಜ್ ಆದರೆ ಇನ್ ಕೇಸ್ ನಾವು ಪುನಃ ಪೌಡರ್ ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ, ಅದೇ ಥರ ಫಸ್ಟ್ ನಾವು ಮಾಡ್ಕೊಂಡಿದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸ್ತು. ಸೊ ಇದಕ್ಕೇ ನಾವು ಪುನಃ ಖಾರದ ಪುಡಿ, ಧನಿಯಾ ಪುಡಿ, ಜೀರಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು ಅದೆಲ್ಲನೂ ಕಾರ್ನ್ಫ್ಲೋರ್ ಎಲ್ಲನೂ ಪುನಃ ಆ್ಯಡ್ ಮಾಡಿ ಸ್ವಲ್ಪ ಪೇಸ್ಟ್ನ ನಾವು ಡಬಲ್ ದ ಕ್ವಾಂಟಿಟಿ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ತುಂಬ ಲಿಕ್ವಿಡ್ ಟೈಪ್ ಮಾಡೋದಾಗಲಿ ಅಥವಾ ತುಂಬ ಗಟ್ಟಿ ಮಾಡೋದಾಗಲಿ ಇರಬಾರ್ದು. ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಸೊ ಈ ಒಂದು ಪೇಸ್ಟ್ ಆದಮೇಲೆ ನಾವೇನು ಸ್ಲೈಸಸ್ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾವು ಈ ಪೇಸ್ಟ್ನ ಹಚ್ಚಬೇಕು. ಸೊ ನೀಟಾಗಿ ಹಚ್ಚಬೇಕಾಗುತ್ತೆ. ಫಸ್ಟು ನಾವು ಸ್ಪೂನಲ್ಲೆಲ್ಲ ಹಚ್ಚೋಕ್ಕಾಗಲ್ಲ, ಡೆಪಾಸಿಟ್ ಮಾಡ್ಕೋಬೋದು ಅಷ್ಟೇ. ನೀಟಾಗಿ ಫಿಂಗರ್ಸಲ್ಲಿ ನೀಟಾಗಿ ಸ್ಲೈಸ್ಗೆ ಆಲ್ ಸೈಡ್ಸ್
ಹಚ್ಬೇಕಾಗತ್ತೆ. ಸೊ ಎಸ್ಪೆಷಲಿ ಸೈಡ್ಸಲ್ಲೂ ಹಚ್ಕೋಬೇಕು. ಮೇಲ್ಗಡೆ ಈ ಸೈಡ್ ಹಚ್ಚಿ ಪುನಃ ರಿವರ್ಸ್ ಮಾಡಿ ಉಲ್ಟಾ ಇನ್ನೊಂದು ಸೈಡು ಹಾಕೋಬೇಕು. ಬಟ್ ಮೀನ್ ವೈಲ್ ನಾವೇನು ಮಾಡ್ತೀವಿ, ಸೈಡಲ್ಲಿ ಬಿಟ್ಬಿಟ್ಟಿರ್ತೀವಿ. ಬಟ್ ಸೈಡಲ್ಲೂ ಮಸಾಲ ಹಿಡಿಬೇಕು. ಎಲ್ಲ ಸೈಡ್ಸಲ್ಲೂ ಮಸಾಲ ನೀಟಾಗಿ ಹಿಡ್ದಾಗ್ಲ ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ಸೈಡ್ಸೂ ನಾವು ಫಿಶ್ಗೆ ನೀಟಾಗಿ ಮಸಾಲ ಹಚ್ಚಿಟ್ಟಿದ್ದೀವಿ. ಆ್ಯಂಡ್ ಇದಾದಮೇಲೆ ನಾವು ಫ್ರೀಸರಲ್ಲಿ ಅಥವಾ ಫ್ರಿಜ್ಜಲ್ಲಿ ನೀಟಾಗಿ ಬಿಡಬೇಕು. ಒಂದು 10-15 ಮಿನಿಟ್ಸ್, ಸಾಧ್ಯ ಆದರೆ ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಒಳ್ಳೆಯದು. ಸೊ ನಾವು ಎಷ್ಟು ಬಿಡ್ತೀವಿ ಅಷ್ಟು ನೀಟಾಗಿ ಅದು ಮಸಾಲ ಹಿಡ್ದಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲ ಫಿಶ್ಗೂ ಒಂದು 10 ಸ್ಲೈಸ್ ಏನಿತ್ತು ಎಲ್ಲ ಫಿಶ್ಗೂ ನೀಟಾಗಿ ಮಸಾಲ 2 ಸೈಡ್ಸೂ ಹಚ್ಚಿ, ಸೈಡ್ಸಲ್ಲೆಲ್ಲ ಹಚ್ಚಿ ನಾವು ಫ್ರೀಸರಲ್ಲಿ ಒಂದು 5-10 ಮಿನಿಟ್ಸ್ ಬಿಡ್ತಾ ಇದ್ದೀವಿ. ಫ್ರಿಜ್ಜಲ್ಲಿ ಇಟ್ರೂ ನಡೆಯುತ್ತೆ. ಸೊ ನೆಕ್ಸ್ಟ್ ತವಾಕಾದ್ಮೇಲೆ ನೀಟಾಗಿ ಒಂದೇ ಹಾಕೋಬೇಕಾಗುತ್ತೆ. ಫಸ್ಟ್ ನೀವು ಒಂದು ಹಾಕಿ ನೋಡಿ, ಚೆನ್ನಾಗಿ ಬಂದರೆ ಎಲ್ಲನೂ ಅಟ್ ಎ ಟೈಮ್ ಹಾಕೋಬೋದು. ಸೊ ತವಾ ಫ್ರೈ ಅಂತಲೂ ಮಾಡ್ಬೋದು ಆ್ಯಂಡ್ ಡೀಪ್ ಆಯಿಲ್ ಫ್ರೈ ಅಂತಲೂ ಮಾಡ್ಬೋದು. ಡೀಪ್ ಆಯಿಲ್ ಫ್ರೈ ಅಂದರೆ ಎಣ್ಣೆ ಬಾಣಲಿಲಿ ಹಾಕಿ ಕಾದಿ ನೆಕ್ಸ್ಟ್ ನೀವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ತವಾ ಫ್ರೈ ಅಂತಂದರೆ ಸ್ವಲ್ಪ ಆಯಿಲ್ ಅಬ್ಸರ್ಪ್ಷನ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ತವಾ ಫ್ರೈನ ಮಾಡ್ಕೋಬೋದು. ಹೆಂಚಿಗೆ ಎಣ್ಣೆ ಹಾಕಿ ಆ ಕಡೆ ಈ ಕಡೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ. ಸೊ ತುಂಬ ಚೆನ್ನಾಗಿ ಬೇಯಬೇಕಂತಂದರೆ ನೀವು ಅಟ್ಲೀಸ್ಟ್ ಒಂದು ಮೋರ್ ದೆನ್ 5 ಮಿನಿಟ್ಸ್ 5 to 10 ಮಿನಿಟ್ಸ್ ಅಂತೂ ಬಿಡಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ. ಆವಾಗಲೇ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಉಪ್ಪು ಖಾರ ನೀಟಾಗಿ ಹಿಡ್ದು ಅದ್ರ ಮೇಲ್ಗಡೆ ನಾವು ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಂಡಿದ್ದೀವಿ. ಸೊ ನೀವೇ ನೋಡ್ತಿದ್ದೀರಾ ಎಷ್ಟು ನ್ಯಾಚುರಲ್ ಹೋಮ್ ಮೇಡ್ ಮಸಾಲೆಯಿಂದ ಮಾಡಿರೋದು. ಟೂ ಗುಡ್ ಆ್ಯಂಡ್ ಟೇಸ್ಟ್ ಅಂತೂ ದಿ ಅಲ್ಟಿಮೇಟ್ ಆಗಿತ್ತು. ಸೊ ಇದಕ್ಕೆ ನಾವು ನೆಕ್ಸ್ಟು ಹಾಗೆ ತಿಂದರೆ ಚೆನ್ನಾಗಿರಲ್ಲ, ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೋಬೇಕಾಗತ್ತೆ. ಸೊ ಗ್ರೀನ್ ಚಟ್ನಿ ಮಾಡಿಕೊಂಡು ಆ್ಯಂಡ್ ನಿಂಬೆಹಣ್ಣು ಸಹ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಿಮಗೆ ಪ್ಲೇನ್ ಜಸ್ಟ್ ಫಿಶ್ ಮಸಾಲ ತಿಂದರೆ ಯಾವತ್ತೂ ಚೆನ್ನಾಗಿರಲ್ಲ. ನಿಂಬೆಹಣ್ಣು ಹಿಂಡಿದ್ರೇ ಅದೊಂದು ಟ್ಯಾಂಗಿನೆಸ್ ಬರುತ್ತೆ, ಆಗ್ಲೇ ಅದು ರುಚಿ. ಸೊ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಸೊ ನಾನು ಹೇಳ್ದಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಸೊ ನಾವು ಇದೊಂದು ಫಸ್ಟ್ ನಿಮಗೆ ತೋರಿಸಿರೋದು. ಇನ್ನೆಲ್ಲ ಫಿಶ್ ಏನೇನು ಮಿಕ್ಕಿತ್ತು 15 ಮಿನಿಟ್ಸ್ 20 ಮಿನಿಟ್ಸ್ ಫ್ರೀಸರಿಂದ ಆದಮೇಲೆ ತೆಗೆದು ಎಲ್ಲ ಮಸಾಲನೂ ನೀಟಾಗಿ ಈ ಥರ ಪುನಃ ಒಂದು ಸತಿ ಕೈಯಿಂದ ಸವರಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಅಟ್ ಎ ಟೈಮ್ 3-4 ಸಹ ಮಾಡ್ಬೋದು. ಜಸ್ಟ್ ದಟ್ ಕೆಳಗಡೆ ಸ್ವಲ್ಪ ಫ್ಲೋಟಿಂಗ್ ಆಯಿಲ್ ಇರಬೇಕು ಆ್ಯಂಡ್ ನೀಟಾಗಿ 2 ಸೈಡನ್ನು ಈವನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಟ್ರಸ್ಟ್ ಮೀ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಸೂಪರ್ ಆಗಿತ್ತು. ಸೇಮ್ ಲೈಕ್ ಔಟ್ಸೈಡ್ ನೀವೇನು ತಿಂತೀರಾ ರೆಸ್ಟೋರೆಂಟ್ ಸ್ಟೈಲ್ ಔಟ್ಸೈಡ್ ಅದೇ ಥರ ರುಚಿನೇ ಇತ್ತು. ಸೊ ಅಂಜಲ್ ಫಿಶ್ ಸಖತ್ತಾಗಿ ಬಂದಿತ್ತು. ಸೊ ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹೋಪ್ ನಿಮಗೂ ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ಇದು ಇಷ್ಟ ಆಗುತ್ತೆ ನಿಮಗೂ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು ವೀಕ್ಷಕರೇ.